ನಡೆಯ ಪ್ರಮಾಣವಚನ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಶಾಸಕರು, ಹುಣಸೂರು ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಧಾನ ಕಾಶಪ್ಪನವರ ಸಾಹೇಬರಿಗೂ ಕೂಡ ಪ್ರಥಮ ಅವಕಾಶದಲ್ಲಿ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಲು ಆಗ್ರಹಪಡಿಸಲಿಕ್ಕೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ನಾವು ಬಂದಿದ್ದೇವೆ. ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ನಮ್ಮ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಶ್ರೀ ವೇಣುಗೋಪಾಲ್ ಅವರಿಗೆ, ಶ್ರೀ ಸುರ್ಜೇವಾಲಾ ಅವರಿಗೆ, ಅದೇ ರೀತಿ ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಕಾಶಪ್ಪನವರ ಕುಟುಂಬ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಕಳೆದ 50 ವರ್ಷಗಳಿಂದ ಅಧಿಕಾರ ಇರಲಿ ಇರದೇ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಕ್ಕೆ ಅತ್ಯಂತ ಕಟುಬದ್ಧಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬಲವರ್ಧನೆಯಲ್ಲಿ, ಅದರ ಪ್ರಚಾರದಲ್ಲಿ, ಅದರ ತತ್ವ ಆದರ್ಶದ ಪ್ರಚಾರದಲ್ಲಿ ತನ್ನದೇ ಆದಂಥ ಅವಿಸ್ಮರಣೀಯ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಸನ್ಮಾನ್ಯ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರಾಗಲಿ, ತದನಂತರ ಅವರ ಧರ್ಮಪತ್ನಿಯಾದ ಶ್ರೀಮತಿ ಗೌರಮ್ಮ ಕಾಶಪ್ಪನವರು ಅವರು ಕೂಡ ಒಂದು ಅವಧಿ ಶಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಮುಂದೆ ಬರೆದು ಅವರ ಮಗನಾದ ಈಗಿನ ಹಾಲಿ ಶಾಸಕರಾದಂಥ ಡಾಕ್ಟರ್ ವಿಧಾನ ಕಾಶಪ್ಪನವರ ಸಾಹೇಬರು ಕೂಡ 2 ಅವಧಿಗೆ ಶಾಸಕರಾಗಿ ಮತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸಿದ್ದು ತಮ್ಮೆಲ್ಲರಿಗೆ ಗೊತ್ತಿರುತ್ತದೆ. ನಾವು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಯುವಕರು ಅತ್ಯಂತ ಕ್ರಿಯಾಶೀಲರು, ವಿಶೇಷವಾಗಿ ಗಾಂಧಿ ಪರಿವಾರಕ್ಕೆ, ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಹೈಕಮಾಂಡಿಗೆ, ಕರ್ನಾಟಕದ ಹೈಕಮಾಂಡಿಗೆ ಅತ್ಯಂತ ನಿಷ್ಠೆಯಿಂದ ಮತ್ತು ಅತ್ಯಂತ ಒಂದು ಕ್ರಿಯಾಶೀಲತೆಯಿಂದ ಕಳೆದ 50 ವರ್ಷಗಳಿಂದ ಈ ಒಂದು ಕುಟುಂಬ ಈ ಪಕ್ಷಕ್ಕೆ ತನ್ನದೇ ಆದ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಆದ ಕಾರಣ ಕೆಲವು ಕೆಲಸ ಅವರು ಇಲ್ಲಿ ನಾವು ತಮ್ಮ ಮುಖಾಂತರ ಅವರ ಗಮನಕ್ಕೆ ಈಗಾಗಲೇ ಅವರಿಗೆ ಗೊತ್ತಿದೆ, ಆದರೂ ಕೂಡ ಸಮಯ ಇದೆ, ಅವರ ಗಮನಕ್ಕೆ ತರಲು ನಾವು ಬಯಸ್ತಾ ಇದ್ದೇವೆ. ಎಲ್ಲ ಜನಾಂಗದ ಸಲುವಾಗಿ, ಸಮುದಾಯಗಳ ಸಲುವಾಗಿ ಹೋರಾಡುವ ಒಬ್ಬ ಏಕೈಕ ಮುಖಂಡ ಡಾಕ್ಟರ್ ವಿಧಾನ ಕಾಶಪ್ಪನವರ ಸಾಹೇಬರು. ಅವರು ಹುಣಸೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದು ಈ ಬಾರಿ ಆರಿಸಿ ಬಂದಿದ್ದಾರೆ. 30,007 ಲೀಡ್ಗಿಂತ ಅವರಿಗೆ ನಾವು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಲಿಕ್ಕೆ ಆಗ್ರಹಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಆಗ್ರಹ, ಬೇಡಿಕೆ, ಹಕ್ಕೊತ್ತಾಯ ಇಷ್ಟೇ ಇದೆ. ನಾಳೆ ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಅವರನ್ನು ಕೂಡ ಪ್ರಮಾಣ ವಚನವನ್ನು ಬೋಧಿಸಿ ಒಂದು ಸಚಿವ ಸಂಪುಟದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಅವರ ಕೈವನ್ನು ಬಲಪಡಿಸಿ ರಾಜ್ಯಾದ್ಯಂತ ಪಕ್ಷವನ್ನು, ಪಕ್ಷದ ಪ್ರಚಾರವನ್ನು, ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಲಿಕ್ಕೆ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಪಕ್ಷದ ಭವಿಷ್ಯಕ್ಕಾಗಿ ಒಳ್ಳೆಯ ನಾಯಕನನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿ ಹಾಕಬೇಕನ್ನೋ ಒಂದು ದೃಷ್ಟಿಯಿಂದ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ, ಇದು ಶತಸಿದ್ಧ. ಆದ್ದರಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಸಾರಿ ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ತಾವು ಸಚಿವ ಸ್ಥಾನ ನೀಡಲೇಬೇಕು. ನೀಡದರೆ ನೀವೆಲ್ಲರೂ ನಮ್ಮ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದವರಿಗೆ ಮತ್ತು ದಲಿತರಿಗೆ ನ್ಯಾಯ ಒದಗಿಸಿದ ಹಾಗೆ ಆಗುತ್ತದೆ ಅಂತೇಳಿ ನಾನು ಈ ಎಲ್ಲ ನಾಯಕರಿಗೆ ಆಗ್ರಹವನ್ನು ಮಾಡುತ್ತೇನೆ. ಧನ್ಯವಾದ.